ಓಂ ಶಾಂತಿ. ಮುರುಳಿ ದಿನಾಂಕ 3/2/2019. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 17/4/84. ಪದುಮಾಪದಂ ಭಾಗ್ಯಶಾಲಿ ಆತ್ಮರ ಲಕ್ಷಣಗಳು. ಇಂದು ಭಾಗ್ಯವಿದಾತ ತಂದೆ ಸರ್ವ ಭಾಗ್ಯಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಭಾಗ್ಯವಾನ್ ಆತ್ಮ ಆಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರೂ ಕೂಡ ಭಾಗ್ಯಶಾಲಿ ಆತ್ಮರಾಗಿದ್ದೀರಾ. ಬ್ರಾಹ್ಮಣರಾಗುವುದು ಅಂದರೆ ಭಾಗ್ಯಶಾಲಿಗಳಾಗುವುದಾಗಿದೆ. ಭಗವಂತನ ಮಕ್ಕಳಾಗುವುದು ಅಂದರೆ ಭಾಗ್ಯವಂತರಾಗುವುದಾಗಿದೆ. ಎಲ್ಲರೂ ಭಾಗ್ಯವಂತರಂತೂ ಆಗಿದ್ದೀರಾ. ಆದರೆ ತಂದೆಯ ಮಕ್ಕಳಾದ ನಂತರ ಪರಮಾತ್ಮ ತಂದೆಯ ಮೂಲಕ ಭಿನ್ನ ಭಿನ್ನ ಖಜಾನೆಯ ಆಸ್ತಿ ಏನು ಪ್ರಾಪ್ತಿಯಾಗುತ್ತದೆಯೋ ಆ ಶ್ರೇಷ್ಠ ಆಸ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡು ಅಧಿಕಾರಿ ಜೀವನ ಉಳ್ಳವರಾಗಿ ಜೀವನದಲ್ಲಿ ಅಧಿಕಾರದ ಅನುಭವವನ್ನು ಮಾಡುವಂತವರು ನಂಬರ್ ವಾರ್ ಆಗಿದ್ದೀರಾ, ಅಥವಾ ಪ್ರಾಪ್ತಿಯಾದಂತಹ ಅಧಿಕಾರವನ್ನು ಸದಾ ಸಹಜ ವಿಧಿಯ ಮೂಲಕ ವೃದ್ಧಿ ಮಾಡಿಕೊಳ್ಳುವಂತವರು. ಈ ಮಾತಿನಲ್ಲಿ ಭಾಗ್ಯಶಾಲಿ ಆತ್ಮರಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಕೆಲವರು ಈ ಮಾತಿನಲ್ಲಿ ಭಾಗ್ಯಶಾಲಿಗಳಾಗಿ ಉಳಿದುಕೊಳ್ಳುತ್ತೀರಾ. ಇನ್ನು ಕೆಲವರು ಸೌಭಾಗ್ಯಶಾಲಿಗಳಾಗಿ ಬಿಡುತ್ತಾರೆ. ಕೆಲವರು 1000 ಪಟ್ಟು ಭಾಗ್ಯಶಾಲಿಗಳು, ಇನ್ನು ಕೆಲವರು 1,00,000 ಪಟ್ಟು ಭಾಗ್ಯಶಾಲಿಗಳು, ಇನ್ನು ಕೆಲವರು ಪದುಮಾಪದಂ ಭಾಗ್ಯಶಾಲಿಗಳು ಆಗುತ್ತಾರೆ. ಏಕೆಂದರೆ ಖಜಾನೆಯನ್ನು ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವುದು ಅಂದರೆ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುವುದಾಗಿದೆ. ಬಲೆ ಸ್ವಯಂ ಸಂಪನ್ನ ಆಗುವ ಕಾರ್ಯದಲ್ಲಿ ಖಜಾನೆಯನ್ನು ತೊಡಗಿಸಿ, ಅಂದರೆ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳುವ ಮಾತಿನಲ್ಲಿ ನಾವು ಸರ್ವ ಖಜಾನೆಯನ್ನು ತೊಡಗಿಸಿ ಪದುಮಾಪದಂಪತಿಗಳಾಗಬಹುದು. ಅಥವಾ ಸ್ವಯಂನ ಸಂಪನ್ನತೆಯ ಮೂಲಕ ಅನ್ಯ ಆತ್ಮರ ಸೇವೆಯ ಕಾರ್ಯದಲ್ಲಿ ನಾವು ಸರ್ವ ಖಜಾನೆಯನ್ನು ತೊಡಗಿಸಬಹುದು. ಜಗತ್ತಿನಲ್ಲಿರುವಂತಹ ವಿನಾಶಿ ಧನ ಖರ್ಚು ಮಾಡಿದರೆ ಕಡಿಮೆ ಆಗುತ್ತದೆ. ಈ ಅವಿನಾಶಿ ಧನ ಖರ್ಚು ಮಾಡುವುದರಿಂದ ಪದುಮಗುಣದಷ್ಟು ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ಒಂದು ಗಾದೆ ಮಾತಿದೆ, ಖರ್ಚು ಮಾಡಿ ಮತ್ತು ಊಟ ಮಾಡಿ. ಎಷ್ಟು ಖರ್ಚು ಮಾಡುತ್ತೀರೋ, ಎಷ್ಟು ಈ ಅವಿನಾಶಿ ಧನವನ್ನು ಆಹಾರದ ರೂಪದಲ್ಲಿ ಸ್ವೀಕಾರ ಮಾಡುತ್ತೀರೋ ಅಷ್ಟು ನೀವು ರಾಜರಿಗೂ ಕೂಡ ಮಹಾರಾಜರು, ದೊಡ್ಡ ರಾಜರಾಗಿ ಬಿಡುತ್ತೀರಾ. ಏಕೆಂದರೆ ಜಗತ್ತಿನಲ್ಲಿರುವ ಸರ್ವ ಪ್ರಾಪ್ತಿಗಳ ಭಂಡಾರಕ್ಕೆ ಮಾಲೀಕನಾದಂತಹ ತಂದೆ, ಜಗತ್ತಿನಲ್ಲಿರುವ ಸರ್ವ ರಾಜರಿಗೂ ಮಹಾರಾಜ ಆದಂತಹ ತಂದೆ ನಮ್ಮನ್ನು ಇನ್ನೂ ಹೆಚ್ಚು ಸಂಪತ್ತುಳ್ಳವರನ್ನಾಗಿ ಮಾಡುತ್ತಾರೆ. ನಾವು ಎಷ್ಟು ಈ ಅವಿನಾಶಿ ಧನವನ್ನು ಖರ್ಚು ಮಾಡುತ್ತೇವೆ, ಎಷ್ಟು ಸ್ವಯಂ ಈ ಅವಿನಾಶಿ ಧನವನ್ನು ಸ್ವೀಕಾರ ಮಾಡುತ್ತೇವೆ, ಅಷ್ಟು ಜಗತ್ತಿನ ಸರ್ವ ರಾಜರಿಗೂ ರಾಜನಾದಂತಹ ಪರಮಾತ್ಮ ತಂದೆ ನಮ್ಮನ್ನು ಇನ್ನೂ ಮಾಲಾಮಾಲ್ ಮಾಡುತ್ತಾರೆ, ಇನ್ನೂ ಹೆಚ್ಚು ಪ್ರಾಪ್ತಿಯಿಂದ ಸಂಪನ್ನರನ್ನಾಗಿ ಮಾಡುತ್ತಾರೆ. ಅದಕ್ಕೋಸ್ಕರ ಪ್ರಾಪ್ತ ಆದಂತಹ ಖಜಾನೆಯನ್ನು ಸೇವೆಗೋಸ್ಕರ ತೊಡಗಿಸಬೇಕು. ಏನೆಲ್ಲ ಖಜಾನೆ ಪ್ರಾಪ್ತಿಯಾಗಿದೆಯೋ ಆ ಭಾಗ್ಯವನ್ನು ಸೇವೆಯಲ್ಲಿ ತೊಡಗಿಸಿ ಅದನ್ನು ಇನ್ನೂ ಹೆಚ್ಚು ನಾವೀಗ ವೃದ್ಧಿ ಮಾಡಿಕೊಳ್ಳಬೇಕು.
ಪದುಮಾಪದಂ ಭಾಗ್ಯಶಾಲಿಗಳು ಅಂದರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತವರು. ಪ್ರತಿ ಸಂಕಲ್ಪದಲ್ಲೂ ಖಜಾನೆ ಜಮಾ ಆಗಬೇಕು, ಅಥವಾ ನಮ್ಮ ಒಂದೊಂದು ಮಾತಿನಿಂದಲೂ ಖಜಾನೆ ಜಮಾ ಆಗಬೇಕು. ನಾವು ಸಂಕಲ್ಪ ಮಾಡುವಾಗ, ಮಾತನ್ನಾಡುವಾಗ, ಕರ್ಮ ಮಾಡುವಾಗ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಪದುಮ ಗುಣದಷ್ಟು ಖಜಾನೆಯನ್ನು ಸೇವೆಯಲ್ಲಿ ತೊಡಗಿಸುವಂತಹ ಸೇವಾದಾರಿಗಳು ಆಗಿರಬೇಕು. ಪದುಮಾಪದಂ ಭಾಗ್ಯಶಾಲಿಗಳಾಗಿ ಸದಾ ವಿಶಾಲ ಹೃದಯ ಉಳ್ಳವರಾಗಿ ಅವಿನಾಶಿಯಾದಂತಹ ಈ ಖಜಾನೆಯನ್ನು ಕೊಡುವಾಗಲೂ ಅವಿನಾಶಿ ರೂಪದಲ್ಲಿ ಕೊಡಬೇಕು. ಅಖಂಡ ಮಹಾದಾನಿಗಳಾಗಿ ದಾನ ನೀಡಬೇಕು. ಸರ್ವರಿಗೋಸ್ಕರ ಸರ್ವ ಖಜಾನೆಯನ್ನು ನೀಡುವ ಮಾತಿನಲ್ಲಿ ದಾತ ಆಗಬೇಕು. ನಾವು ಪದುಮಾಪದಂ ಭಾಗ್ಯಶಾಲಿಗಳಾಗಿದ್ದರೆ ನಾವು ಸದಾ ವಿಶಾಲ ಹೃದಯಗಳಾಗಿರುತ್ತೇವೆ, ಅವಿನಾಶಿ ರೂಪದಲ್ಲಿ ಕೊಡುತ್ತಿರುತ್ತೇವೆ, ಅಖಂಡ ಮಹಾದಾನಿ ಆಗಿರುತ್ತೇವೆ, ಖಜಾನೆಯನ್ನು ಸದಾ ನೀಡುವಂತಹ ದಾತ ಆಗಿರುತ್ತೇವೆ. ಸಮಯಕ್ಕೆ ತಕ್ಕಂತೆ ಅಥವಾ ಪ್ರೋಗ್ರಾಂಗೆ ತಕ್ಕಂತೆ ಸಾಧನಗಳ ಪ್ರಮಾಣ ಸೇವಾದಾರಿ ಆಗಬಾರದು, ಸದಾ ಅಖಂಡ ಮಹಾದಾನಿ ಆಗಬೇಕು. ವಾಣಿಯಿಂದ ಸೇವೆ ಮಾಡುತ್ತಿಲ್ಲ ಅಂದರೆ ಮನಸ್ಸಿನಿಂದ ಮಾಡಿ, ಕರ್ಮದಿಂದ ಮಾಡಿ, ಸಂಬಂಧ ಸಂಪರ್ಕದ ಮೂಲಕ ಯಾವುದಾದರೂ ಒಂದು ವಿಧಿಯಿಂದ ಅಖಂಡ ಅಕೂಟ ಖಜಾನೆಯನ್ನು ನೀಡುವಂತಹ ನಿರಂತರ ಸೇವಾದಾರಿ ಆಗಿರಬೇಕು. ಸೇವೆಯ ರೂಪ ಭಿನ್ನ ಭಿನ್ನ ಇದೆ, ಆದರೆ ಸೇವೆಯ ನೌಕೆ ಅಂತೂ ಸದಾ ನಡೆಯುತ್ತಿರಬೇಕು. ಸೇವೆಯಲ್ಲಿ ಭಿನ್ನ ಭಿನ್ನ ಪ್ರಕಾರದ ಸೇವೆ ಇದೆ, ಆದರೆ ಯಾವುದಾದರೂ ಒಂದು ಸೇವೆಯನ್ನು ಮಾಡುತ್ತಾ ಸೇವೆ ಅನ್ನುವ ನೌಕೆಯನ್ನು ನಡೆಸುತ್ತಿರಬೇಕು. ಹೇಗೆ ನಿರಂತರ ಯೋಗಿಗಳಾಗಿದ್ದೀರೋ ಅದೇ ರೀತಿ ನಿರಂತರ ಸೇವಾದಾರಿಗಳು. ನಿರಂತರ ಸೇವಾದಾರಿಗಳ ಸೇವೆಯ ಶ್ರೇಷ್ಠ ಫಲ ನಿರಂತರ ಪ್ರಾಪ್ತಿಯಾಗುತ್ತದೆ. ನಾವು ನಿರಂತರ ಸೇವಾದಾರಿಯಾಗಿ ಸೇವೆಯನ್ನು ಮಾಡಿದರೆ ಸೇವೆಯ ಶ್ರೇಷ್ಠ ಫಲವನ್ನು ನಿರಂತರ ನಾವು ತಿನ್ನುತ್ತಿರುತ್ತೇವೆ ಮತ್ತು ಅನ್ಯರಿಗೂ ತಿನ್ನಿಸುತ್ತೇವೆ. ಅಂದರೆ ಸ್ವಯಂ ಕೂಡ ಸದಾ ಸೇವೆಯ ಪ್ರತ್ಯಕ್ಷ ಫಲವನ್ನು ಸ್ವೀಕಾರ ಮಾಡುವವರಾಗಿರುತ್ತೇವೆ ಮತ್ತು ಅನ್ಯರಿಗೂ ಕೂಡ ಸೇವೆಯ ಪ್ರತ್ಯಕ್ಷ ಫಲವನ್ನು ತಿನ್ನಿಸುವವರಾಗುತ್ತೇವೆ. ಅಂದರೆ ಸೇವೆಯ ಫಲ ಪ್ರತ್ಯಕ್ಷ ಸ್ವರೂಪ ಆಗಿಬಿಡುತ್ತದೆ. ಪದುಮಾಪದಂ ಭಾಗ್ಯವಾನ್ ಆತ್ಮ ಸದಾ ಪದ್ಮ ಆಸನದಾರಿ ಆಗಿರುತ್ತಾರೆ. ಅಂದರೆ ಕಮಲ ಪುಷ್ಪದ ಸ್ಥಿತಿಯ ಆಸನದ ನಿವಾಸಿಗಳು ಹದ್ದಿನ ಆಕರ್ಷಣೆ ಮತ್ತು ಹದ್ದಿನ ಫಲವನ್ನು ಸ್ವೀಕಾರ ಮಾಡುವ ಮಾತಿನಿಂದ ಭಿನ್ನರಾಗಿರುತ್ತಾರೆ ಮತ್ತು ತಂದೆ ಅಥವಾ ಬ್ರಾಹ್ಮಣ ಪರಿವಾರಕ್ಕೆ ಮತ್ತು ವಿಶ್ವಕ್ಕೆ ಪ್ರಿಯ ಆದಂತಹ ಆತ್ಮರಾಗಿರುತ್ತಾರೆ, ತಂದೆಗೆ ಪ್ರಿಯ ಆಗಿರುತ್ತಾರೆ. ಇಂತಹ ಶ್ರೇಷ್ಠ ಸೇವಾದಾರಿ ಆತ್ಮರಿಗೆ ಸರ್ವ ಆತ್ಮರೂ ಕೂಡ ಮನಸ್ಸಿನಿಂದ ಸ್ನೇಹದ ಖುಷಿಯ ಪುಷ್ಪಗಳನ್ನು ಸದಾ ಏರಿಸುತ್ತಿರುತ್ತಾರೆ. ಯಾರು ಈ ರೀತಿ ತಂದೆಗೆ ಪ್ರಿಯ ಆಗಿರುತ್ತಾರೋ, ವಿಶ್ವಕ್ಕೆ ಪ್ರಿಯ ಆಗಿರುತ್ತಾರೋ, ಹದ್ದಿನ ಫಲವನ್ನು ಸ್ವೀಕಾರ ಮಾಡುವ ಮಾತಿನಲ್ಲಿ ಭಿನ್ನ ಆಗಿರುತ್ತಾರೋ ಅಂತಹ ಆತ್ಮರಿಗೆ ಸರ್ವ ಆತ್ಮರೂ ಕೂಡ ಮನಸ್ಸಿನಿಂದ ಸ್ನೇಹದ ಪುಷ್ಪವನ್ನು ಸದಾ ಏರಿಸುತ್ತಾರೆ. ಅಂದರೆ ಅವರ ಮೇಲೆ ಸ್ನೇಹದ ಪುಷ್ಪದ ಮಳೆಯನ್ನು ಸುರಿಸುತ್ತಾರೆ. ಸ್ವಯಂ ಬಾಪ್ತಾದ ಕೂಡ ಇಂತಹ ನಿರಂತರ ಸೇವಾದಾರಿ ಮಕ್ಕಳನ್ನು ನೋಡಿ, ಪದುಮಾಪದಂ ಭಾಗ್ಯವಾನ್ ಆತ್ಮರನ್ನು ನೋಡಿ ಅವರಿಗೆ ಸ್ನೇಹದ ಪುಷ್ಪವನ್ನು ಮಳೆಯ ರೂಪದಲ್ಲಿ ಅವರ ಮೇಲೆ ಸುರಿಸುತ್ತಿರುತ್ತಾರೆ. ಪರಮಾತ್ಮ ತಂದೆಯೇ ಭಾಗ್ಯಶಾಲಿ ಆತ್ಮರ ಮೇಲೆ ಸ್ನೇಹದ ಪುಷ್ಪವನ್ನು ಏರಿಸುತ್ತಾರೆ. ಪದುಮಾಪದಂ ಭಾಗ್ಯವಾನ್ ಆತ್ಮ ಸದಾ ತಮ್ಮ ಹೊಳೆಯುತ್ತಿರುವ
ಭಾಗ್ಯದ ನಕ್ಷತ್ರದ ಮೂಲಕ ಅನ್ಯ ಆತ್ಮರನ್ನೂ ಕೂಡ ಭಾಗ್ಯಶಾಲಿಯನ್ನಾಗಿ ಮಾಡಲು ಅವರಿಗೂ ಕೂಡ ಪ್ರಕಾಶವನ್ನು ನೀಡುತ್ತಾರೆ. ಬಾಪ್ತಾದ ಇಂತಹ ಭಾಗ್ಯಶಾಲಿ ಮಕ್ಕಳನ್ನು ಇಂದು ನೋಡುತ್ತಿದ್ದರು. ಬಲೆ ಮಕ್ಕಳು ದೂರದಲ್ಲಿ ಇರಬಹುದು ಅಥವಾ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು, ಆದರೆ ಸದಾ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಸಮಾವೇಶ ಆಗಿದ್ದಾರೆ. ಅದಕ್ಕೋಸ್ಕರ ಯಾರು ಸಮಾನ ಆಗಿರುತ್ತಾರೋ ಅವರು ಸಮೀಪದಲ್ಲೇ ಇರುತ್ತಾರೆ. ಈಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಎಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ತಾನೆ. ಅನ್ಯರು ಹೇಳಿದಾಗ ಅದನ್ನು ನೀವು ಸ್ವೀಕಾರ ಮಾಡಬಹುದು, ಮಾಡದೇ ಇರಬಹುದು. ಆದರೆ ಸ್ವಯಂನ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿದೆ, ನಾನು ಹೇಗಿದ್ದೇನೆ, ನಾನು ಯಾರಾಗಿದ್ದೇನೆ ಎಂದು ತಿಳಿಯಿತೆ. ಆದರೂ ಕೂಡ ಪರಮಾತ್ಮ ತಂದೆ ಹೇಳುತ್ತಾರೆ, ಭಾಗ್ಯಹೀನರಿಂದ ಭಾಗ್ಯಶಾಲಿಗಳಾಗಿ ಬಿಟ್ಟಿದ್ದೀರಾ. ಅನೇಕ ಪ್ರಕಾರದ ದುಃಖ ನೋವಿನಿಂದ ಸುರಕ್ಷಿತರಾಗಿದ್ದೀರಾ. ಈಗ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಒಂದನೆಯದಾಗಿದೆ ಸ್ವರ್ಗಕ್ಕೆ ಬರುವುದು, ಎರಡನೆಯದಾಗಿದೆ ಸ್ವರ್ಗದಲ್ಲಿ ರಾಜ್ಯ ಅಧಿಕಾರಿ ಆಗುವುದು. ಸ್ವರ್ಗಕ್ಕಂತೂ ಎಲ್ಲರೂ ಬರುತ್ತಾರೆ, ಆದರೆ ಸ್ವರ್ಗದಲ್ಲಿ ಯಾವಾಗ ಬರಬೇಕು, ಹೇಗೆ ಬರಬೇಕು ಅನ್ನುವುದನ್ನು ಸ್ವಯಂವನ್ನು ಕೇಳಿಕೊಳ್ಳಿ. ಬಾಪ್ತಾದರವರ ರಿಜಿಸ್ಟರ್ನಲ್ಲಿ ಸ್ವರ್ಗಕ್ಕೆ ಬರುವವರ ಲೀಸ್ಟ್ನಲ್ಲಿ ನಿಮ್ಮ ಹೆಸರಂತೂ ಇದೆ. ಜಗತ್ತಿನ ಎಲ್ಲಾ ವ್ಯಕ್ತಿಗಳಿಗಿಂತ ನೀವು ಶ್ರೇಷ್ಠ ಆಗಿದ್ದೀರಾ. ಅದಕ್ಕೋಸ್ಕರ ಸ್ವರ್ಗಕ್ಕೆ ಬರುವವರ ಲೀಸ್ಟ್ನಲ್ಲಿ ನಿಮ್ಮ ಹೆಸರಿದೆ. ಆದರೆ ಇದು ಎಲ್ಲದಕ್ಕಿಂತ ಒಳ್ಳೆಯ ಮಾತೇನೂ ಅಲ್ಲ. ಈಗೇನು ಮಾಡಬೇಕು? ಸ್ವರ್ಗದಲ್ಲಿ ರಾಜ್ಯ ಅಧಿಕಾರಿ ಆಗಿ ತೋರಿಸಬೇಕು. ಯಾವ ಝೋನ್ ನಂಬರ್ 1 ಆಗುತ್ತೀರಾ? ಪ್ರತಿಯೊಂದು ಝೋನ್ನ ವಿಶೇಷತೆ ತಮ್ಮ ತಮ್ಮದ್ದೇ ಆಗಿದೆ. ಮಹಾರಾಷ್ಟ್ರದ ವಿಶೇಷತೆ ಏನಾಗಿದೆ ಗೊತ್ತಿದೆಯೇ? ಮಹಾನಂತೂ ಆಗಿದ್ದೀರಾ, ಆದರೆ ವಿಶೇಷವಾದ ವಿಶೇಷತೆ ಯಾವುದನ್ನು ಗಾಯನ ಮಾಡಲಾಗುತ್ತದೆ? ಮಹಾರಾಷ್ಟ್ರದಲ್ಲಿ ಗಣಪತಿಯ ಪೂಜೆ ಜಾಸ್ತಿ ನಡೆಯುತ್ತದೆ. ಗಣಪತಿ ಎಂದು ಏಕೆ ಕರೆಯುತ್ತೀರಾ? ಗಣಪತಿಗೆ ಮತ್ತೆ ಯಾವ ಹೆಸರಿನಿಂದ ಕರೆಯುತ್ತಾರೆ? ವಿಘ್ನ ವಿನಾಶಕ. ಯಾವುದೇ ಕಾರ್ಯವನ್ನು ಆರಂಭ ಮಾಡುವಾಗ ಮೊದಲು ಗಣೇಶಾಯ ನಮಃ ಎಂದು ಹೇಳುತ್ತಾರೆ. ಅಂದ ಮೇಲೆ ಮಹಾರಾಷ್ಟ್ರದವರು ಏನು ಮಾಡುತ್ತೀರಾ? ಮಹಾನ್ ಕಾರ್ಯದಲ್ಲಿ ಶ್ರೀ ಗಣೇಶ ಆಗುತ್ತೀರಾ ತಾನೆ. ಮಹಾರಾಷ್ಟ್ರ ಅಂದರೆ ಸದಾ ವಿಘ್ನ ವಿನಾಶಕ ರಾಷ್ಟ್ರ. ಸದಾ ವಿಘ್ನ ವಿನಾಶಕರಾಗಿ ಸ್ವಯಂನ ಪ್ರತಿ ಮತ್ತು ಅನ್ಯ ಆತ್ಮರ ಪ್ರತಿ ಮಹಾನತೆಯನ್ನು ತೋರಿಸಬೇಕು. ಮಹಾರಾಷ್ಟ್ರದಲ್ಲಿ ವಿಘ್ನ ಇರಲೇಬಾರದು. ಎಲ್ಲರೂ ವಿಘ್ನ ವಿನಾಶಕರಾಗಿ ಬಿಡಬೇಕು. ದೂರದಿಂದ ವಿಘ್ನ ಬಂದ ತಕ್ಷಣ ದೂರದಿಂದಲೇ ನಿಮಗೆ ನಮಸ್ಕಾರ ಮಾಡಿಬಿಡಬೇಕು. ಈ ರೀತಿ ವಿಘ್ನ ವಿನಾಶಕ ಗ್ರೂಪ್ ಅನ್ನು ಕರೆದುಕೊಂಡು ಬಂದಿದ್ದೀರಾ ತಾನೆ. ಮಹಾರಾಷ್ಟ್ರದವರು ಸದಾ ಇದೇ ಮಹಾನತೆಯನ್ನು ತೋರಿಸಬೇಕು. ಇಡೀ ವಿಶ್ವದ ಮುಂದೆ ವಿಘ್ನ ವಿನಾಶಕರಾಗಿ ತೋರಿಸಬೇಕು. ವಿಘ್ನವನ್ನು ನೋಡಿ ಭಯಪಡುವವರು ಅಲ್ಲ, ವಿಘ್ನ ವಿನಾಶಕರು, ವಿಘ್ನಕ್ಕೆ ಚಾಲೆಂಜ್ ಮಾಡುವಂತವರು. ಮಹಾರಾಷ್ಟ್ರದವರು ಈ ರೀತಿ ಸಾಹಸವನ್ನು ತೋರಿಸುವವರಾಗಿದ್ದೀರಾ, ಒಳ್ಳೆಯದು. ಯುಪಿ ಅವರು ಏನು ಚಮತ್ಕಾರ ಮಾಡಿ ತೋರಿಸುತ್ತೀರಾ? ಯುಪಿಯ ವಿಶೇಷತೆ ಏನಾಗಿದೆ? ತೀರ್ಥ ಸ್ಥಾನ ಕೂಡ ಯುಪಿಯಲ್ಲಿ ಬಹಳಷ್ಟು ಇದೆ, ನದಿಗಳು ಬಹಳಷ್ಟು ಇದೆ, ಜಗದ್ಗುರುಗಳು ಕೂಡ ಯುಪಿಯಲ್ಲೇ ಇದ್ದಾರೆ. ಯುಪಿಯ 4 ಕಡೆ ಜಗದ್ಗುರುಗಳಿದ್ದಾರೆ. ಮಹಾಮಂಡಲೇಶ್ವರರು ಕೂಡ ಯುಪಿಯಲ್ಲಿ ಜಾಸ್ತಿ ಜನ ಇದ್ದಾರೆ. ಹರಿಯ ದ್ವಾರ, ಹರಿಯ ಬಾಗಿಲು ಅನ್ನುವ ಮಾತು ಯುಪಿಯಲ್ಲಿ ವಿಶೇಷವಾಗಿ ಇದೆ. ಹರಿಯ ದ್ವಾರ ಅಂದರೆ ಹರಿಯ ಸಮೀಪಕ್ಕೆ ಹೋಗುವಂತಹ ಬಾಗಿಲು. ನೀವೆಲ್ಲರೂ ಕೂಡ ಹರಿಯ ದ್ವಾರಕ್ಕೆ ಹೋಗುವಂತಹ ಮಾರ್ಗವನ್ನು ತೋರಿಸುವ ಸೇವಾದಾರಿ ಆಗಿದ್ದೀರಾ.
ಹರಿಯದ್ವಾರಕ್ಕೆ ಹೋಗುವ ಮಾರ್ಗವನ್ನು ತೋರಿಸುವ ಸೇವಾದಾರಿಗಳು ಯುಪಿಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ತಯಾರಾಗಬೇಕು. ಹೇಗೆ ಯುಪಿ ತೀರ್ಥಸ್ಥಾನ ಆಗಿರುವ ಕಾರಣ ಯುಪಿಯಲ್ಲಿ ಮಾರ್ಗದರ್ಶಕರು ಬಹಳಷ್ಟು ಜನ ಇದ್ದಾರೆ, ಗೈಡ್ಗಳು ಬಹಳಷ್ಟು ಜನ ಇದ್ದಾರೆ. ಅವರು ಕೇವಲ ತಮ್ಮ ಹೊಟ್ಟೆಗೋಸ್ಕರ ಗೈಡ್ ಆಗಿದ್ದಾರೆ. ಊಟ ಮಾಡಲು ಕುಡಿಯಲು ಅವರು ಗೈಡ್ ಆಗಿದ್ದಾರೆ. ನೀವಂತೂ ಸತ್ಯ ಮಾರ್ಗವನ್ನು ತೋರಿಸುವಂತಹ ಸೇವಾದಾರಿ ಗೈಡ್ ಆಗಿದ್ದೀರಾ. ಬಾಬಾರವರ ಜೊತೆ ಮಿಲನ ಮಾಡಿಸುವಂತಹ ಮಾರ್ಗದರ್ಶಕರಾಗಿದ್ದೀರಾ. ಪರಮಾತ್ಮ ತಂದೆಯ ಸಮೀಪಕ್ಕೆ ಸರ್ವರನ್ನೂ ಕರೆದುಕೊಂಡು ಬರುವಂತಹ ಮಾರ್ಗದರ್ಶಕರಾಗಿದ್ದೀರಾ. ಈ ರೀತಿ ಪಾಂಡವರು ಅಂದರೆ ಗೈಡ್ಗಳು ಯುಪಿಯಲ್ಲಿ ವಿಶೇಷವಾಗಿ ಇದ್ದೀರ ತಾನೆ. ಯುಪಿಯಲ್ಲಿ ವಿಶೇಷವಾಗಿ ಪಾಂಡವರು ನಾವು ಗೈಡ್ ಅನ್ನುವುದನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸಬೇಕು. ತಿಳಿಯಿತೆ? ಮೈಸೂರಿನ ವಿಶೇಷತೆ ಏನಾಗಿದೆ? ಮೈಸೂರಿನಲ್ಲಿ ಗಂಧ ಕೂಡ ಬಹಳಷ್ಟು ಇದೆ ಮತ್ತು ಮೈಸೂರಿನಲ್ಲಿ ಗಾರ್ಡನ್ ಕೂಡ ಇದೆ. ಕರ್ನಾಟಕದವರು ವಿಶೇಷವಾಗಿ ಸದಾ ಆತ್ಮಿಕ ಗುಲಾಬಿಯಾಗಿ, ಸದಾ ಸುಗಂಧ ಭರಿತ ಗಂಧದ ಗಿಡ ಆಗಿ ಇಡೀ ವಿಶ್ವಕ್ಕೆ ಚಂದನದ ಸುಗಂಧವನ್ನು ನೀಡುವಂತವರಾಗಬೇಕು. ನೀವೀಗ ಸುಗಂಧ ಭರಿತ ಗಂಧ ಆಗಿ ಇಡೀ ವಿಶ್ವಕ್ಕೂ ಗಂಧದ ಸುಗಂಧವನ್ನು ನೀಡುವವರಾಗಬೇಕು. ಅಥವಾ ಆತ್ಮಿಕ ಗುಲಾಬಿಯಾಗಿ ಆತ್ಮಿಕ ಗುಲಾಬಿಯ ಸುಗಂಧವನ್ನು ಇಡೀ ವಿಶ್ವದಲ್ಲಿ ಹರಡಬೇಕು. ಇಡೀ ವಿಶ್ವವನ್ನೇ ಕರ್ನಾಟಕದವರು ಗಾರ್ಡನ್ ಅನ್ನಾಗಿ ಮಾಡಬೇಕು. ಇಡೀ ವಿಶ್ವದಲ್ಲಿ ಗಂಧದ ಸುಗಂಧವನ್ನು ಕರ್ನಾಟಕದವರು ಹರಡಿಸಬೇಕು. ಗಂಧದ ತಿಲಕವನ್ನು ಎಲ್ಲರಿಗೂ ಹಚ್ಚಿ ಎಲ್ಲರಿಗೂ ಕೂಡ ಸುಗಂಧದ ಅನುಭವ ಮಾಡಿಸಬೇಕು. ಎಲ್ಲರಿಗೂ ಗಂಧದ ತಿಲಕ ಹಚ್ಚಿ ಎಲ್ಲರನ್ನೂ ಸುಗಂಧ ಭರಿತ ಮಾಡಬೇಕು ಮತ್ತು ಎಲ್ಲರನ್ನೂ ಶೀತಲ ಮಾಡಬೇಕು. ಗಂಧ ಶೀತಲ ಕೂಡ ಆಗಿರುತ್ತದೆ. ಅಂದ ಮೇಲೆ ಎಲ್ಲರಿಗಿಂತ ಜಾಸ್ತಿ ಆತ್ಮಿಕ ಗುಲಾಬಿಗಳು ಕರ್ನಾಟಕದಲ್ಲೇ ಹುಟ್ಟಬೇಕು. ಕರ್ನಾಟಕದಲ್ಲಿ ಜಾಸ್ತಿ ಆತ್ಮಿಕ ಗುಲಾಬಿಗಳನ್ನು ತಯಾರು ಮಾಡುತ್ತೀರ ತಾನೆ. ಈಗ ಪ್ರತ್ಯಕ್ಷ ಪ್ರಮಾಣವನ್ನು ತಂದೆಯ ಮುಂದೆ ತಂದು ತೋರಿಸಬೇಕು. ಎಲ್ಲರದ್ದೂ ಕೂಡ ತಮ್ಮ ತಮ್ಮದ್ದೇ ಆದಂತಹ ವಿಶೇಷತೆ ಇದೆ. ಪ್ರತಿಯೊಬ್ಬರು ತಮ್ಮ ವಿಶೇಷತೆಯನ್ನು ಈಗ ಪ್ರತ್ಯಕ್ಷ ರೂಪದಲ್ಲಿ ತೋರಿಸಬೇಕು. ಎಲ್ಲರೂ ಕೂಡ ಸದಾ ಅರಳಿರುವಂತಹ ಸುಗಂಧ ಭರಿತ ಆತ್ಮಿಕ ಗುಲಾಬಿಯನ್ನು ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದಿದ್ದೀರಾ, ಆದರೆ ಸ್ವಲ್ಪ ಜನರನ್ನು ಕರೆದುಕೊಂಡು ಬಂದಿದ್ದೀರಾ. ಇನ್ನೂ ಆತ್ಮಿಕ ಗುಲಾಬಿಗಳ ಹೂಗುಚ್ಛವನ್ನು ಕರೆದುಕೊಂಡು ಬಂದಿಲ್ಲ. ಒಳ್ಳೆಯದು. ವಿದೇಶದವರ ಮಹಿಮೆಯನ್ನಂತೂ ಬಹಳಷ್ಟು ತಂದೆ ತಿಳಿಸಿದ್ದಾರೆ. ವಿದೇಶದ ವಿಶೇಷತೆ ಆಗಿದೆ, ನಿರ್ಮೋಹಿಗಳು ಕೂಡ ತಕ್ಷಣ ಬಹಳ ಸ್ಪೀಡ್ ಆಗಿ ಆಗುತ್ತೀರಾ. ಅದೇ ರೀತಿ ಮೋಹಿತರು ಕೂಡ ಬಹಳ ಬೇಗ ಆಗಿಬಿಡುತ್ತೀರಾ. ಬಾಪ್ತಾದ ವಿದೇಶಿ ಮಕ್ಕಳ ಈ ಭಿನ್ನತನದ ಸ್ಥಿತಿ ಮತ್ತು ಪ್ರಿಯ ಆಗುವಂತಹ ಸ್ಥಿತಿಯನ್ನು ನೋಡಿ ಖುಷಿ ಪಡುತ್ತಾರೆ. ಈಗ ಆ ಜೀವನ ಕಳೆದು ಹೋಯಿತು. ಎಷ್ಟು ಮೋಹದಲ್ಲಿ ಮೊದಲು ಸಿಕ್ಕಿ ಹಾಕಿಕೊಂಡಿದ್ದೀರೋ ಈಗ ಅಷ್ಟೇ ಭಿನ್ನ ಆಗಿದ್ದೀರಾ. ಅದಕ್ಕೋಸ್ಕರ ವಿದೇಶದವರ ಈ ಭಿನ್ನತನದ ಸ್ಥಿತಿ ಬಾಪ್ತಾದರವರಿಗೆ ಬಹಳ ಪ್ರಿಯ ಎಂದು ಅನುಭವ ಆಗುತ್ತದೆ. ಆದ್ದರಿಂದ ವಿಶೇಷವಾಗಿ ಬಾಪ್ತಾದ ಕೂಡ ವಿದೇಶದವರಿಗೆ ನೆನಪು ಪ್ರೀತಿಯನ್ನು ತಿಳಿಸುತ್ತಾರೆ. ಎಲ್ಲರೂ ಕೂಡ ನಿಮ್ಮ ವಿಶೇಷತೆಯಲ್ಲಿ ಸಮಾವೇಶ ಆಗಿದ್ದೀರಾ. ಎಲ್ಲರೂ ಭಿನ್ನ ಆಗಿದ್ದೀರಾ ಮತ್ತು ಪ್ರಿಯ ಆಗಿದ್ದೀರಾ. ಈಗ ಮೋಹ ಅಂತೂ ಇಲ್ಲ ತಾನೆ. ಈಗ ನೋಡಿ, ವಿದೇಶದವರು ಅತಿಥಿ ಎಂದು ತಿಳಿದುಕೊಂಡು ತಂದೆಯ ಮನೆಗೆ ಬರುತ್ತಾರೆ. ಅತಿಥಿಯಾಗಿ ಬರುತ್ತೀರಾ. ಅತಿಥಿಗಳನ್ನು ಭಾರತದಲ್ಲಿ ಸದಾ ಆದರದ ದೃಷ್ಟಿಯಿಂದ ನೋಡುತ್ತಾರೆ. ಅತಿಥಿಗಳನ್ನು ಸದಾ ಮುಂದೆ ಇಡಲಾಗುತ್ತದೆ. ಭಾರತವಾಸಿಗಳಿಗೂ ಕೂಡ ವಿದೇಶದವರನ್ನು ನೋಡಿ ಬಹಳ ಖುಷಿ ಆಗುತ್ತದೆ. ಕೆಲವರು
ಇಂತಹ ಗೆಸ್ಟ್ ಆಗಿರುತ್ತಾರೆ, ಬರುವಾಗ ಅತಿಥಿಯಾಗಿ ಬರುತ್ತಾರೆ. ಇಲ್ಲಿಗೆ ಬಂದ ನಂತರ ಮನೆಯ ಮಕ್ಕಳಾಗಿ ಬಿಡುತ್ತಾರೆ. ವಿದೇಶದವರು ಕೂಡ ಇದೇ ರೀತಿ ಇದ್ದೀರಾ ತಾನೆ? ಅತಿಥಿಯಾಗಿ ಬರುತ್ತೀರಾ, ಬಂದ ಮೇಲೆ ಮನೆಯವರಾಗಿ ಬಿಡುತ್ತೀರಾ. ಆದರೂ ಕೂಡ ಅನೇಕ ಧರ್ಮದ ಗೋಡೆಯನ್ನು ದಾಟಿ ತಂದೆಯ ಬಳಿ ಬಂದಿದ್ದೀರಾ, ತಂದೆಯ ಮನೆಗೆ ಬಂದಿದ್ದೀರಾ. ಬರುವುದರಲ್ಲಿ ಮೊದಲು ನಾವು ಎಂದು ತಂದೆಯ ಸಮೀಪಕ್ಕೆ ಬಂದು ತೋರಿಸಿದ್ದೀರಾ ತಾನೆ? ಆ ರೀತಿ ನೋಡಿದರೆ ಭಾರತದವರ ವಿಶೇಷತೆ ತಮ್ಮದ್ದೇ ಆದ ವಿಶೇಷತೆ ಆಗಿದೆ. ವಿದೇಶಿ ಮಕ್ಕಳ ವಿಶೇಷತೆ ಕೂಡ ಅವರದ್ದೇ ಆದ ವಿಶೇಷತೆ ಆಗಿದೆ. ಒಳ್ಳೆಯದು. ಸದಾ ಪದ್ಮ ಆಸನಧಾರಿಗಳು, ಕಮಲ ಆಸನಧಾರಿಗಳು, ಪದುಮಾಪದಂ ಭಾಗ್ಯಶಾಲಿಗಳು. ಸದಾ ಪ್ರತಿ ಕ್ಷಣ ಪ್ರತಿ ಸಂಕಲ್ಪದಲ್ಲೂ ನಿರಂತರ 84 ಗಂಟೆಯನ್ನು ಬಾರಿಸುವಂತಹ ದೇವಿಯರು ಪ್ರಸಿದ್ಧ ಆಗಿದ್ದೀರಾ. 84ನೇ ಇಸ್ವಿಯಲ್ಲಿ ಪರಮಾತ್ಮ ತಂದೆ ನುಡಿಸಿದ ಮಹಾವಾಕ್ಯ 84 ಗಂಟೆಯನ್ನು ಬಾರಿಸುವಂತಹ ದೇವಿಯರಾಗಿದ್ದೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ಎಲ್ಲರೂ 84 ಗಂಟೆಯನ್ನು ಬಾರಿಸುತ್ತೀರಾ ತಾನೆ, ಅಥವಾ ಇನ್ನೂ ಕಾಯಬೇಕು? ವಿದೇಶದವರು ಭಯದಿಂದ ಬದುಕುತ್ತಿದ್ದಾರೆ. ಯಾವಾಗ ಗಂಟೆಯನ್ನು ಬಾರಿಸುತ್ತಾರೋ ಎಂದು ಕಾಯುತ್ತಿದ್ದಾರೆ. ವಿದೇಶದವರು ಗಂಟೆಯನ್ನು ಬಾರಿಸುತ್ತೀರೋ ಅಥವಾ ಭಾರತದವರು ಬಾರಿಸುತ್ತೀರೋ? 84 ಅಂದರೆ 4 ಕಡೆ ಗಂಟೆ ಬಾರಿಸಬೇಕು. ಯಾವಾಗ ಮಂದಿರದಲ್ಲೂ ಕೂಡ ಸಮಾಪ್ತಿಯ ಆರತಿಯನ್ನು ಮಾಡುತ್ತಾರೋ ಆಗ ಜೋರಾಗಿ ಗಂಟೆಯನ್ನು ಬಾರಿಸುತ್ತಾರೆ. ಅಲ್ಲಿಗೆ ಪೂಜೆ ಸಮಾಪ್ತಿ ಆಯಿತು ಎಂದು ಅರ್ಥ. ಆರತಿ ಮಾಡಿದರೆ ಅಲ್ಲಿಗೆ ಪೂಜೆ ಸಮಾಪ್ತಿ ಆಯಿತು ಎಂದು ತಿಳಿದುಕೊಳ್ಳುತ್ತಾರೆ. ಅದೇ ರೀತಿ ಈಗ ನೀವು ಕೂಡ 4 ಕಡೆ ಗಂಟೆಯನ್ನು ಬಾರಿಸಬೇಕು, ಅಂದರೆ ಕಲಿಯುಗ ಸಮಾಪ್ತಿ ಆಯಿತು ಎಂದು. ಈಗ ನೀವೇನು ಮಾಡುತ್ತೀರಾ? ಎಲ್ಲರೂ ಕೂಡ ಪದ್ಮ ಆಸನಧಾರಿಗಳು, ಪದುಮಾಪದಂ ಭಾಗ್ಯಶಾಲಿಗಳು. ಸದಾ ಪ್ರತಿ ಕ್ಷಣ ಪ್ರತಿ ಸಂಕಲ್ಪದಲ್ಲೂ ನಿರಂತರ ಸೇವಾದಾರಿ. ಸದಾ ವಿಶಾಲ ಹೃದಯಗಳಾಗಿ ಸರ್ವ ಖಜಾನೆಯನ್ನು ನೀಡುವಂತಹ ಮಾಸ್ಟರ್ ದಾತ. ಸದಾ ಸ್ವಯಂನ ಸಂಪನ್ನತೆಯ ಮೂಲಕ ಅನ್ಯರನ್ನೂ ಕೂಡ ಸಂಪನ್ನರನ್ನಾಗಿ ಮಾಡುವಂತಹ ಶ್ರೇಷ್ಠ ಭಾಗ್ಯಕ್ಕೆ ಅಧಿಕಾರಿ ಆದಂತಹ ಆತ್ಮರು. ಸದಾ ಶ್ರೇಷ್ಠ ಸಾಕ್ಷಿಯನ್ನು ನೀಡುವಂತಹ ಸುಪುತ್ರ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಪಂಜಾಬ್ ನಿವಾಸಿಗಳ ಜೊತೆಗೆ ತಂದೆ ಕುಳಿತಿದ್ದಾರೆ. ಅದಕ್ಕೋಸ್ಕರ ನೀವು ಯೋಚನೆ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಏನಾಗುತ್ತದೆಯೋ ಅದು ಕಲ್ಯಾಣಕಾರಿ ಆಗಿದೆ. ನೀವು ಸರ್ವರವರಾಗಿದ್ದೀರಾ. ಜಗತ್ತಿನ ಸರ್ವ ಆತ್ಮರೂ ಕೂಡ ನಿಮ್ಮನ್ನು ತಮ್ಮವರು ಎಂದು ತಿಳಿದುಕೊಳ್ಳುತ್ತಾರೆ. ಈ ರೀತಿ ಸರ್ವರಿಗೂ ಕೂಡ ನೀವು ಬೇಕಾದವರು ಆಗಿದ್ದೀರಾ. ನೀವು ಹಿಂದೂಗಳೂ ಅಲ್ಲ, ಸಿಖ್ಖರೂ ಅಲ್ಲ, ತಂದೆಯ ಮಕ್ಕಳಾಗಿದ್ದೀರಾ. ಅಂದರೆ ಸರ್ವರಿಗೂ ಬೇಕಾದವರಾಗಿದ್ದೀರಾ. ಪಾಕಿಸ್ತಾನದಲ್ಲೂ ಕೂಡ ಅಲ್ಲಿರುವ ಜನ ಇದನ್ನೇ ಹೇಳುತ್ತಿದ್ದರು ತಾನೆ, ನೀವು ಅಲ್ಲಾನ ಮಕ್ಕಳಾಗಿದ್ದೀರಾ. ನಿಮಗೂ ಬೇರೆ ಯಾವ ಮಾತಿಗೂ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನೀವು ಈಶ್ವರನ ಮಕ್ಕಳಾಗಿದ್ದೀರಾ. ನೀವು ಈಶ್ವರ ತಂದೆಯವರಾಗಿದ್ದೀರಾ. ನೀವು ಬೇರೆ ಯಾವ ವ್ಯಕ್ತಿಗೂ ಸಂಬಂಧಪಟ್ಟವರಲ್ಲ. ಏನಾದರೂ ಆಗಲಿ ನೀವು ಭಯಪಡುವವರು ಅಲ್ಲ ಎಂದು ಪಾಕಿಸ್ತಾನದವರು ಹೇಳುತ್ತಿದ್ದರು. 4 ಕಡೆ ಬೆಂಕಿ ಹತ್ತಿದರೂ ಕೂಡ ಬಟ್ಟಿಯಲ್ಲಿ, ಒಂದು ಮಡಿಕೆಯಲ್ಲಿ ಬೆಕ್ಕು ಸುರಕ್ಷಿತವಾಗಿತ್ತು ಎಂದು ಹೇಳುತ್ತಾರೆ. ಅದೇ ರೀತಿ ನೀವು ಯೋಗಯುಕ್ತ ಆಗಿದ್ದರೆ 4 ಕಡೆ ವಿನಾಶದ ಬೆಂಕಿ ಹತ್ತಿದರೂ ಕೂಡ ನೀವು ಮಕ್ಕಳು ಸುರಕ್ಷಿತರಾಗಿ ಇರುತ್ತೀರಾ. ಈ ರೀತಿ ಹೇಳಬೇಡಿ, ನಾನಂತೂ ತಂದೆಯ ಮಗು ಆಗಿದ್ದೇನೆ ಎಂದು ಬಾಯಲ್ಲಿ ಹೇಳುತ್ತಾ ಮನಸ್ಸಿನಿಂದ ಅನ್ಯರನ್ನು ನೆನಪು ಮಾಡುವವರಾಗಬೇಡಿ. ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ಅನ್ಯರನ್ನು ನೆನಪು ಮಾಡಬೇಕು? ಯಾರು ಈ ರೀತಿ ತಂದೆಯ ಮಕ್ಕಳಾಗಿ
ಅನ್ಯ ದೇಹದಾರಿಯನ್ನು ನೆನಪು ಮಾಡುತ್ತಾರೋ ಅವರಿಗೆ ತಂದೆಯ ಸಹಯೋಗ ಸಿಗುವುದಿಲ್ಲ. ಭಯ ಪಡಬೇಡಿ, ಹೆದರಬೇಡಿ, ಮುಂದುವರೆಯಿರಿ. ನೆನಪಿನ ಯಾತ್ರೆಯಲ್ಲಿ ಮುಂದುವರೆಯಿರಿ. ಧಾರಣೆಯಲ್ಲಿ ನಂಬರ್ 1 ಆಗಿ. ಶಿಕ್ಷಣದ ಎಲ್ಲಾ ಸಬ್ಜೆಕ್ಟ್ನಲ್ಲೂ ಕೂಡ ಬಹಳ ಮುಂದೆ ಹೋಗಿ. ಎಷ್ಟು ಮುಂದೆ ಹೋಗುತ್ತೀರೋ ಅಷ್ಟು ಸಹಜವಾಗಿ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾ ಇರುತ್ತೀರಾ. ಸೆಕೆಂಡ್ ಪಾಯಿಂಟ್, ಎಲ್ಲರೂ ಕೂಡ ತಮ್ಮನ್ನು ತಾವು ಈ ಸೃಷ್ಟಿ ನಾಟಕದಲ್ಲಿ ವಿಶೇಷ ಪಾತ್ರಧಾರಿ ಎಂದು ತಿಳಿದುಕೊಂಡಿದ್ದೀರಾ. ಕಲ್ಪದ ಮೊದಲಿನ ನಿಮ್ಮ ಚಿತ್ರವನ್ನು ನೋಡುತ್ತಿದ್ದೀರಾ ತಾನೆ. ಇದೇ ಬ್ರಾಹ್ಮಣ ಜೀವನದ ಅದ್ಭುತ ಆಗಿದೆ. ಸದಾ ಈ ವಿಶೇಷತೆಯನ್ನು ನೆನಪಿಟ್ಟುಕೊಳ್ಳಿ. ಮೊದಲು ನಾನು ಏನಾಗಿದ್ದೆ, ಈಗ ನಾನು ಏನಾಗುತ್ತಿದ್ದೇನೆ. ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೇನೆ. ದುಃಖದ ಸಂಸಾರದಿಂದ ಸುಖದ ಸಂಸಾರಕ್ಕೆ ಬಂದು ಬಿಟ್ಟಿದ್ದೇನೆ. ಈ ನಾಟಕದಲ್ಲಿ ಹೀರೋಯಿನ್ ಪಾತ್ರಧಾರಿ ಆಗಿದ್ದೇನೆ. ಒಬ್ಬೊಬ್ಬ ಬ್ರಹ್ಮಕುಮಾರ, ಒಬ್ಬೊಬ್ಬ ಬ್ರಹ್ಮಕುಮಾರಿ ತಂದೆಯ ಸಂದೇಶವನ್ನು ನೀಡುವಂತಹ ಸಂದೇಶಿಗಳಾಗಿದ್ದೀರಾ. ಭಗವಂತನ ಸಂದೇಶವನ್ನು ಹೇಳುವಂತಹ ಸಂದೇಶಿಗಳಾದ ನೀವು ಎಷ್ಟು ಶ್ರೇಷ್ಠ ಆಗಿದ್ದೀರಾ. ಅಂದ ಮೇಲೆ ಸದಾ ಇದೇ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೀರಾ. ಇದೇ ಕಾರ್ಯಕ್ಕೋಸ್ಕರ ಅವತರಿತ ಆಗಿದ್ದೀರಾ. ಮೇಲಿನಿಂದ ಕೆಳಗೆ ಬಂದಿದ್ದೀರಾ ಸಂದೇಶವನ್ನು ನೀಡುವುದಕ್ಕೋಸ್ಕರ. ಈ ಸ್ಮೃತಿ ನಿಮಗೆ ಖುಷಿಯನ್ನು ನೀಡುತ್ತದೆ. ಈಗ ನಮ್ಮ ಕರ್ತವ್ಯ ಸದಾ ನಮಗೆ ನೆನಪಿರಬೇಕು. ಖುಷಿಯ ಖಜಾನೆಗೆ ನಾವೀಗ ಮಾಲೀಕರಾಗಿದ್ದೇವೆ. ಖುಷಿಯ ಖಜಾನೆಗೆ ಮಾಲೀಕರು ನಾವು ಅನ್ನುವುದೇ ನಮ್ಮ ಬಿರುದಾಗಿದೆ. 3ನೇ ಪಾಯಿಂಟ್, ಸದಾ ಸ್ವಯಂ ಅನ್ನು ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಎಂದು ಅನುಭವ ಮಾಡುತ್ತೀರ ತಾನೆ. ಸತ್ಯ ಬ್ರಾಹ್ಮಣರು ಅಂದರೆ ಸದಾ ಸತ್ಯ ತಂದೆಯ ಪರಿಚಯವನ್ನು ನೀಡುವಂತವರು. ಬ್ರಾಹ್ಮಣರ ಕೆಲಸ ಆಗಿದೆ ಕತೆ ಹೇಳುವುದು. ನೀವು ಕತೆಯನ್ನು ಹೇಳುವುದಿಲ್ಲ, ಸತ್ಯ ಪರಿಚಯವನ್ನು ಹೇಳುತ್ತೀರಾ. ಇಂತಹ ಸತ್ಯ ತಂದೆಯ ಸತ್ಯ ಪರಿಚಯವನ್ನು ನೀಡುವಂತಹ ಬ್ರಾಹ್ಮಣ ಆತ್ಮ ನಾನು ಅನ್ನುವ ನಶೆಯಲ್ಲೇ ಸದಾ ಇರಬೇಕು. ಬ್ರಾಹ್ಮಣರಿಂದ ದೇವತೆ ಆಗುತ್ತಿದ್ದೇವೆ. ಬ್ರಾಹ್ಮಣರಾದ ನಾವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೇವೆ. ಅದಕ್ಕೋಸ್ಕರ ಬ್ರಾಹ್ಮಣರ ಸ್ಥಾನವನ್ನು ಜುಟ್ಟಿಗೆ ಹೋಲಿಸಲಾಗುತ್ತದೆ. ಜುಟ್ಟುಳ್ಳಂತಹ ಬ್ರಾಹ್ಮಣರು ಅಂದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾದಂತಹ ಬ್ರಾಹ್ಮಣರು. ನೀವು ಶ್ರೇಷ್ಠ ಸ್ಥಿತಿಯಲ್ಲಿದ್ದು ಕೆಳಗಿನ ದೃಶ್ಯವನ್ನು ನೋಡಿ. ಬಹಳ ಎತ್ತರದ ಸ್ಥಾನದಲ್ಲಿ ಕುಳಿತು ಕೆಳಗಿನ ದೃಶ್ಯವನ್ನು ನೋಡಿದರೆ ಎಲ್ಲವೂ ಸಣ್ಣದಾಗಿ ಕಾಣುತ್ತದೆ. ಹಾಗೆ ಎತ್ತರದ ಸ್ಥಿತಿಯಲ್ಲಿದ್ದು ಕೆಳಗಿನ ದೃಶ್ಯವನ್ನು ನೋಡಿ. ಯಾವ ಮಾತು ಆಗ ನಿಮಗೆ ದೊಡ್ಡ ಮಾತು ಎಂದು ಅನುಭವ ಆಗುವುದಿಲ್ಲ. ಮೇಲೆ ಕುಳಿತು ಕೆಳಗಿನ ವಸ್ತುವನ್ನು ನೋಡಿದಾಗ ಕೆಳಗಿನ ವಸ್ತು ಸಣ್ಣದು ಎಂದು ಅನುಭವ ಆಗುತ್ತದೆ. ಯಾವುದಾದರೂ ಒಂದು ಸಮಸ್ಯೆ ಯಾವುದೇ ಸಮಯದಲ್ಲಿ ನಿಮಗೆ ದೊಡ್ಡದ್ದು ಎಂದು ಅನುಭವ ಆಗುತ್ತಿದೆ ಅಂದರೆ ಆ ಸಮಯದಲ್ಲಿ ನೀವು ಶ್ರೇಷ್ಠ ಸ್ಥಿತಿ ಅನ್ನುವ ಸ್ಥಾನದಲ್ಲಿ ಕುಳಿತಿಲ್ಲ, ಕೆಳಗೆ ಕುಳಿತು ಆ ದೃಶ್ಯವನ್ನು ನೋಡುತ್ತಿದ್ದೀರಾ. ಅದಕ್ಕೋಸ್ಕರ ಸಮಸ್ಯೆ ದೊಡ್ಡದು ಎಂದು ಅನುಭವ ಆಗುತ್ತಿದೆ. ಮೇಲಿನಿಂದ ನೋಡಿ, ಆಗ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ಸದಾ ನೆನಪಿಟ್ಟುಕೊಳ್ಳಿ, ಜುಟ್ಟಿಗೆ ಸಮಾನ ಬ್ರಾಹ್ಮಣ ಆತ್ಮ ನಾನು. ದೊಡ್ಡ ಸಮಸ್ಯೆಯನ್ನೂ ಕೂಡ ಸೆಕೆಂಡ್ನಲ್ಲಿ ಸಣ್ಣದನ್ನಾಗಿ ಮಾಡುವಂತಹ ಬಹಳ ಉನ್ನತ ಸ್ಥಾನದಲ್ಲಿರುವ ಬ್ರಾಹ್ಮಣ ನಾನು. ಜುಟ್ಟಿಗೆ ಸಮಾನ ಶ್ರೇಷ್ಠ ಸ್ಥಾನದಲ್ಲಿರುವ ಬ್ರಾಹ್ಮಣ ಎಂದು ತಿಳಿದುಕೊಂಡಾಗ ದೊಡ್ಡ ಸಮಸ್ಯೆ ಕೂಡ ಸೆಕೆಂಡ್ನಲ್ಲಿ ಸಣ್ಣದಾಗುತ್ತದೆ. ಸಮಸ್ಯೆಯನ್ನು ನೋಡಿ ಭಯಪಡುವವರು ಅಲ್ಲ, ಆದರೆ ಸಮಸ್ಯೆಯನ್ನು ಪಾರು ಮಾಡುವವರು, ಸಮಾಧಾನ ಸ್ವರೂಪರಾಗಿ ಇರುವವರು, ಸಮಸ್ಯೆಗೆ ಸಮಾಧಾನವನ್ನು ಹುಡುಕುವವರಾಗಿದ್ದೀರಾ. ಒಳ್ಳೆಯದು. ಇಂದು ಬೆಳಗ್ಗೆ ಅಮೃತ ವೇಳೆಯಲ್ಲಿ ಒಬ್ಬ ಸಹೋದರ ಆತ್ಮ ಹಾರ್ಟ್ ಫೇಲ್ ಆಗಿ ತಮ್ಮ ಹಳೆಯ ಶರೀರವನ್ನು ಮಧುಬನದಲ್ಲಿ ಬಿಟ್ಟರು. ಆ ಸಮಯದಲ್ಲಿ ಅವ್ಯಕ್ತ ಬಾಪ್ತಾದ ನುಡಿಸಿದಂತಹ ಮಹಾವಾಕ್ಯ, ಮುರುಳಿ ದಿನಾಂಕ 18/4/84. ಎಲ್ಲರೂ ಕೂಡ ನಾಟಕದ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವಂತಹ ಶ್ರೇಷ್ಠ ಆತ್ಮ ಆಗಿದ್ದೀರ ತಾನೆ. ಯಾವುದೇ ಒಂದು ದೃಶ್ಯ,
ಏನು ನಾಟಕದಲ್ಲಿ ನಡೆಯುತ್ತದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಯಾವುದೂ ಹೊಸದಿಲ್ಲ. ನಥಿಂಗ್ ನ್ಯೂ. ಆ ಆತ್ಮದ ಲೌಕಿಕ ಅತ್ತಿಗೆಯ ಜೊತೆ ಬಾಬಾ ಮಾತನಾಡುತ್ತಿದ್ದಾರೆ. ಏನು ಯೋಚಿಸುತ್ತಿದ್ದೀರಾ? ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸಾಕ್ಷಿ ಸೀಟ್ನಲ್ಲಿ ಕುಳಿತು ಪ್ರತಿಯೊಂದು ದೃಶ್ಯವನ್ನು ನೋಡಿ. ಆಗ ನಿಮ್ಮ ಕಲ್ಯಾಣವೂ ಆಗುತ್ತದೆ, ಆ ಆತ್ಮದ ಕಲ್ಯಾಣವೂ ಆಗುತ್ತದೆ. ಈ ರೀತಿ ತಿಳಿದುಕೊಂಡಿದ್ದೀರಾ ತಾನೆ? ನೆನಪಿನ ಶಕ್ತಿ ರೂಪ ಆಗಿದ್ದೀರಾ ತಾನೆ? ಶಕ್ತಿ ಸದಾ ವಿಜಯಿ ಆಗಿರುತ್ತಾರೆ. ವಿಜಯಿ ಶಕ್ತಿ ರೂಪ ಆಗಿ ಸದಾ ಪಾತ್ರವನ್ನು ಅಭಿನಯ ಮಾಡುವವರಾಗಿದ್ದೀರಾ. ಇದೇ ಪಾತ್ರವನ್ನು ಅಭಿನಯ ಮಾಡಿ. ಪಾತ್ರವನ್ನು ಮಾಡುವಾಗ ಬೇರೆ ಯಾವ ಸಂಕಲ್ಪವೂ ನಿಮಗೆ ಬರಬಾರದು. ಪ್ರತಿಯೊಂದು ಆತ್ಮದ ಪಾತ್ರ ತಮ್ಮ ತಮ್ಮದ್ದೇ ಆದ ಪಾತ್ರ ಆಗಿದೆ. ಈಗ ಈ ಆತ್ಮಕ್ಕೆ ಶಾಂತಿ ಮತ್ತು ಶಕ್ತಿಯ ಸಹಯೋಗವನ್ನು ಕೊಡಿ. ಇಷ್ಟು ದೊಡ್ಡ ದೈವಿ ಪರಿವಾರದ ಸಹಯೋಗ ಪ್ರಾಪ್ತಿಯಾಗುತ್ತಾ ಇದೆ. ಅದಕ್ಕೋಸ್ಕರ ಬೇರೆ ಯಾವ ಮಾತಿನ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಮಧುಬನ ಮಹಾನ್ ತೀರ್ಥ ಸ್ಥಾನ ಆಗಿದೆ. ಆ ಆತ್ಮ ಕೂಡ ಮಹಾನ್ ಆತ್ಮ ಆಗಿದೆ. ತೀರ್ಥ ಸ್ಥಾನ ಕೂಡ ಮಹಾನ್ ತೀರ್ಥ ಅಂದ ಮೇಲೆ ನಿಮ್ಮ ವಿಚಾರ ಕೂಡ ಮಹಾನ್ ಆಗಿರಬೇಕು. ಎಲ್ಲರೂ ನೆನಪಿನಲ್ಲಿ ಕುಳಿತಿದ್ದೀರಾ. ಪರಮಾತ್ಮ ತಂದೆಯ ಒಂದು ಮುದ್ದಿನ ಮಗು ತನ್ನ ಹಳೆಯ ಶರೀರದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಶರೀರದ ತಯಾರಿಗೋಸ್ಕರ ಹೋಯಿತು. ಅದಕ್ಕೋಸ್ಕರ ನೀವೆಲ್ಲ ಭಾಗ್ಯಶಾಲಿ ಆತ್ಮರು. ಶಾಂತಿ ಮತ್ತು ಶಕ್ತಿಯ ಸಹಯೋಗವನ್ನು ಆ ಆತ್ಮಕ್ಕೆ ನೀಡಿ. ಇದು ವಿಶೇಷ ಸೇವೆಯಾಗಿದೆ. ಏಕೆ ಏನು ಅನ್ನುವ ಪ್ರಶ್ನೆಯಲ್ಲಿ ಹೋಗಬೇಡಿ. ಏಕೆಂದರೆ ಸ್ವಯಂ ಕೂಡ ಶಕ್ತಿ ಸ್ವರೂಪ ಆಗಿದ್ದೀರಾ. ವಿಶ್ವಕ್ಕೆ ಶಾಂತಿಯ ಕಿರಣವನ್ನು ಹರಡಿಸಿ ಶ್ರೇಷ್ಠ ಆತ್ಮ ಆಗಿದ್ದೀರಾ. ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಆತ್ಮ ಆಗಿದ್ದೀರಾ. ಅದಕ್ಕೋಸ್ಕರ ಯಾವುದೇ ಮಾತಿನ ಬಗ್ಗೆ ಯೋಚನೆ ಮಾಡಬೇಡಿ. ತಿಳಿಯಿತೆ? ಇಂದಿನ ವರದಾನ ಆಗಿದೆ. ಸೂಕ್ಷ್ಮ ದೇವತಾ ಸ್ವರೂಪದ ಸ್ಮೃತಿಯ ಮೂಲಕ ತಂದೆಯ ಛತ್ರಛಾಯೆಯ ಅನುಭವವನ್ನು ಮಾಡುವಂತಹ, ವಿಘ್ನದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಆತ್ಮ ಆಗಿ ಅಮೃತ ವೇಳೆಯಲ್ಲಿ ಎದ್ದ ತಕ್ಷಣ ನಿಮಗೆ ನೆನಪಿಗೆ ಬರಬೇಕು, ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ. ಬ್ರಹ್ಮ ತಂದೆಗೆ ಇದೇ ಮನಸ್ಸಿಗೆ ಇಷ್ಟ ಆಗುವಂತಹ ಉಡುಗೊರೆಯನ್ನು ಕೊಡಿ. ಪ್ರತಿದಿನ ಅಮೃತ ವೇಳೆಯಲ್ಲಿ ಬಾಪ್ತಾದ ನಿಮ್ಮನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಅನುಭವ ಮಾಡಿ. ಅಮೃತ ವೇಳೆಯಲ್ಲಿ ನಾನು ಬಾಬಾರವರ ಬಾಹುಗಳಲ್ಲಿ ಸಮಾವೇಶ ಆಗಿದ್ದೇನೆ. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುತ್ತಿದ್ದೇನೆ. ಯಾರು ಸೂಕ್ಷ್ಮ ದೇವತಾ ಸ್ವರೂಪದ ಸ್ಮೃತಿಯಲ್ಲಿ ಇರುತ್ತಾರೋ ಅವರ ಸಮ್ಮುಖದಲ್ಲಿ ಯಾವುದೇ ಪರಿಸ್ಥಿತಿ ಅಥವಾ ವಿಘ್ನ ಬಂದರೂ ಕೂಡ ಪರಮಾತ್ಮ ತಂದೆ ಅವರಿಗೆ ಛತ್ರಛಾಯೆ ಆಗಿ ಬಿಡುತ್ತಾರೆ. ಅಂದ ಮೇಲೆ ತಂದೆಯ ಛತ್ರಛಾಯೆಯಲ್ಲಿ ಅಥವಾ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿರುವ ಅನುಭವವನ್ನು ಮಾಡುತ್ತಾ ವಿಘ್ನಜೀತರು ಆಗಿಬಿಡುತ್ತೀರಾ. ಶ್ಲೋಗನ್: ಸುಖ ಸ್ವರೂಪ ಆತ್ಮ ಸ್ವಸ್ಥಿತಿಯಿಂದ ಪರಿಸ್ಥಿತಿಗಳ ಮೇಲೆ ಸಹಜವಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ನಾವೀಗ ಸುಖ ಸ್ವರೂಪ ಆತ್ಮರಾಗಿ ಸಹಜವಾಗಿ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.